ಓಕೆ, ಏನೆಲ್ಲ ಪ್ರೊಸೀಜರ್ಗಳು ನಡೆಯುತ್ತೆ ರಮೇಶ್? ಈಗ 4:30ಕ್ಕೆ ಹಾಜರಾಗ್ತಾರೆ, ಸರೆಂಡರ್ ಆಗ್ತಾರೆ ಅಂತ ಅಂದ್ರೆ ಅದಾದ ನಂತರದ ಪ್ರೊಸೀಜರ್, ಯಾಕಂದ್ರೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರಾ, ಯಾವ ತರ ಇರುತ್ತೆ? ಶ್ವೇತಾ, ಅಂದರೆ ಇವತ್ತಿನ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಆದೇಶದ ಅಧಿಕೃತ ಪ್ರತಿಯನ್ನು ಪಡ್ಕೊಳ್ಳಿಕ್ಕೆ ಪೊಲೀಸರಿಗೆ ಆಗಲೇ ಮುಂದಾಗಿರುವಂಥದ್ದು. ಅಂದರೆ ಸರ್ಕಾರದ ಪರವಾಗಿ ವಾದ ಮಂಡಿಸಿದಂಥ ಸಿದ್ಧಾರ್ಥ್ ಲೂಥ್ರಾ ಅವರಾಗಲಿ ಮತ್ತು ಅನಿಲ್ ನಿಶಾನಿ ಅವರು ಅಧಿಕೃತ ಆದೇಶದ ಪ್ರತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಆ ಒಂದು ಅಧಿಕೃತ ಆದೇಶದ ಪ್ರತಿಯನ್ನು ಪೊಲೀಸರಿಗೆ ರವಾನೆ ಮಾಡ್ತಾರೆ. ಆ ಒಂದು ಅಧಿಕೃತ ಆದೇಶದ ಪ್ರತಿಯನ್ನು ಆಧರಿಸಿ ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರೆ. ಅಂದರೆ 7 ಜನ ಆರೋಪಿಗಳನ್ನು ವಶಕ್ಕೆ ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮುಂದಾಗುತ್ತೆ. ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದು ಆ ಆದೇಶದ ಪ್ರತಿ ಪಡೆದುಕೊಂಡು ಆದೇಶ ಸಮೇತ ಸೆಷನ್ಸ್ ಕೋರ್ಟ್ ಮುಂದೆ ಅವ್ರನ್ನ ಹಾಜರುಪಡಿಸಿದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಪಾಲನೆ ಮಾಡಿ ಸೆಷನ್ಸ್ ಕೋರ್ಟ್ ಅವರೆಲ್ಲರನ್ನೂ ಕೂಡ ಮತ್ತೆ ಜೆಸಿಗೆ ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಆದೇಶವನ್ನ ಮಾಡುತ್ತೆ. ಸಾಮಾನ್ಯವಾಗಿ ಕೆಲವರು ಹೇಳೋ ಪ್ರಕಾರ ಯಾವ ಜೈಲಿನಿಂದ ಅವ್ರು ರಿಲೀಸ್ ಆಗಿದ್ರು ಅಂದ್ರೆ ಬೇಲ್ ಸಿಕ್ಕ ಸಂದರ್ಭದಲ್ಲಿ ಅದೇ ಜೈಲಿಗೆ ಹೋಗಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಒಂದು ಮ್ಯಾನ್ಯುವಲ್ ಆಗಿರುವಂತಹ ಕಾಮನ್ ಪ್ರೊಸೀಜರ್. ಆದ್ರೆ ಈ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈಗ ಏನಂದ್ರೆ HBC ಲೆವೆಲ್ ಇರುವಂತದ್ದು ಇಯರ್ ಬಿಫೋರ್ ಚಾರ್ಜ್ ಅನ್ನುವಂತ ಲೆವೆಲ್ ನಲ್ಲಿ ಈ ಕೇಸ್ ಇದೆ. ಆದ್ರೆ ಕಳೆದ 3-4 ದಿನಗಳಿಂದ ನಡೆದಂತ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ ಇವ್ರನ್ನ ಚಾರ್ಜಸ್ ಫ್ರೇಮ್ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಕೂಡ ಅಂದ್ರೆ ಎಲ್ಲೊಂದ್ ಕಡೆ ನಾವು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೊಳ್ತೇವೆ. ಹಾಗಾಗಿ ಈಗ HBC ಲೆವೆಲ್ಗೆ ಇರಬೇಕು ಅಂತೇನೆ ಅವರ ಪರ ವಕೀಲ ದರ್ಶನ್ ಪರ ವಕೀಲರು ಕೇಳಿದ್ರು. ಆದ್ರೆ ಈಗ ಬೇಲ್ ಕ್ಯಾನ್ಸಲ್ ಆಗಿರೋದ್ರಿಂದ ಈಗ ಡಿಸ್ಚಾರ್ಜ್ ಅಪ್ಲಿಕೇಶನ್ ಒಂದು ಮಾನ್ಯತೆ ಕಳ್ಕೊಳ್ತದೆ. ಈಗ ಟ್ರಯಲ್ ಶುರುವಾಗಬೇಕಾಗುತ್ತೆ, ಚಾರ್ಜಸ್ ಫ್ರೇಮ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಆರೋಪಿಗಳು ಪ್ರತಿ ವಿಚಾರಣೆ ಸಂದರ್ಭದಲ್ಲಿ ಕೂಡ ಎಲ್ಲ ಆರೋಪಿಗಳು ಕೂಡ ಕೋರ್ಟ್ ಮುಂದೆ ಇರಬೇಕಾಗುತ್ತೆ. ಹಾಗಾಗಿ ಅವ್ರನ್ನ ಪ್ರತಿ ವಿಚಾರಣೆ ಸಂದರ್ಭದಲ್ಲಿ ಕರ್ಕೊಂಡು ಬರುವಂತದ್ದು ಕರ್ಕೊಂಡು ಹೋಗುವಂತದ್ದು ಬಳ್ಳಾರಿಯಿಂದ ಆದ್ರೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಬೆಂಗಳೂರಿನ ಜೈಲಿನಲ್ಲಿ ಎಲ್ಲರನ್ನು ಕೂಡ ಇಡಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮನವಿ ಮಾಡಿಕೊಳ್ಳುವಂತ ಸಾಧ್ಯತೆಗಳಿರುವಂತದ್ದು. ಅಂದ್ರೆ ಅವರ ಮನವಿ ಪುರಸ್ಕಾರ ಆಗಿದೆ, ಅದರಲ್ಲಿ ಬೆಂಗಳೂರಿನಲ್ಲಿ ಇಡಬಹುದು ಅಥವಾ ಇಲ್ಲ ಈ ಟ್ರಯಲ್ ಶುರುವಾದ ನಂತರ ಚಾರ್ಜಸ್ ಫ್ರೇಮ್ ಆದ ನಂತರ ನೋಡೋಣ, ಈಗ ಸದ್ಯಕ್ಕೆ ಯಾವ ಜೈಲಲ್ಲಿ ಇದ್ರೋ ಅಲ್ಲಿಗೆ ಹೋಗ್ಲಿ ಅನ್ನುವಂಥದ್ದು ನಿರ್ಧಾರವನ್ನ ಕೋರ್ಟ್ ಮಾಡಿದೆ. ರಮೇಶ್ ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.